ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಇನ್ನೂ ಯಾವುದೇ ದಿನಾಂಕ ನಿಗದಿಯಾಗಿಲ್ಲ. ಈ ಕುರಿತು ಹೈಕಮಾಂಡ್ ಅಂತಿಮ ತೀರ್ಮಾನ ಕೈಗೊಳ್ಳಬೇಕಿದೆ ಎಂದು ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು. ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ತ್ಯಾಗದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಗಳ ಕುರಿತು ಪ್ರತಿಕ್ರಿಯಿಸಿದ ಅವರು, ಎಲ್ಲರೂ ಸಚಿವ ಸ್ಥಾನ ಕೇಳುತ್ತಾರೆ, ಆದರೆ ಎಲ್ಲರಿಗೂ ಅವಕಾಶ ಕಲ್ಪಿಸಲು ಸಾಧ್ಯವಿಲ್ಲ ಎಂದರು. ರಾಜ್ಯ ಸಚಿವ ಸಂಪುಟದಲ್ಲಿ ಇನ್ನೂ 20 ಸ್ಥಾನಗಳು ಖಾಲಿ ಇದ್ದು, ಆ ಸ್ಥಾನಗಳಿಗೆ 40 ರಿಂದ 60 ಮಂದಿ ಆಕಾಂಕ್ಷಿಗಳಿದ್ದಾರೆ. ಹೀಗಾಗಿ ಯಾರಿಗೆ ಸ್ಥಾನ ನೀಡಬೇಕು ಎಂಬುದು ಸುಲಭದ ಕೆಲಸವಲ್ಲ ಎಂದು ಹೇಳಿದರು. ಜಾತಿವಾರು ಹಾಗೂ ಪ್ರಾಂತ್ಯವಾರು ಸಮತೋಲನ ಕಾಪಾಡಿಕೊಂಡು ಸಚಿವ ಸ್ಥಾನ ಹಂಚಿಕೆ ಮಾಡಬೇಕಾಗುತ್ತದೆ. ಪರಿಸ್ಥಿತಿಗೆ ಅನುಗುಣವಾಗಿ ಹೈಕಮಾಂಡ್ ತೀರ್ಮಾನ ಕೈಗೊಳ್ಳಲಿದೆ ಎಂದು ಸತೀಶ್ ಜಾರಕಿಹೊಳಿ ಹೇಳಿದರು. ಜೊತೆಗೆ ತಮ್ಮನ್ನ ಒಂದು ರೀತಿ ಕಾಲಿಡುವಂಥ ಪ್ರಯತ್ನ ನಡೀತಾ ಇದೆ. ಇತ್ತೀಚೆಗೆ ತಾವು ಕೇಳಿ ಹೋಗಿದ್ದು ಅವರು ಮಾತನಾಡಿದ್ರು ಯಾರು ನಾಯಕರಾಗಬೇಕು ಯಾರು ಗುಲಾಮರಾಗಬೇಕಂತ ಏನು ಮಾಡೋಕ್ಕಾಗಲ್ಲ ಅಂತ ಮಾತಾಡಿದ್ರು. ಪಟ್ಟದ ರಾಣಿ ಪ್ರೀತಿಯ ರಾಣಿ ಅಂತ ಹೇಳಿದ್ರು. ಅದು ಯಾವ ಗೊತ್ತಿಲ್ಲಪ್ಪ ನಮಗೇನದ ರಮೇಶ್ ಶೆಟ್ಟಿ ಅವರು ಪೋಸ್ಟ್ ಹಾಕಿದ್ರು ಸರ್, ಎಂಪ್ಲಾಯ್ ಮಾಡಿ ಇರ್ತಕ್ಕಂಥ ಯಾರು ಕೂಡ ಬಡದು ನಮ್ಮ ಜೊತೆ ಇದ್ದೀವಿ ಅಂತ ಹೇಳಿ ರಮೇಶ್ ಶೆಟ್ಟಿ ಅವರು ಪೋಸ್ಟ್ ಹಾಕಿದ್ರು. ಅವತ್ತೇ ಬಂದು ನಮ್ಮ ದುಃಖಿಯಲ್ಲಿ ಪ್ರೀತಿಯ ರಾಣಿ ಇದ್ದಾಗ ಪಟ್ಟದ ರಾಣಿ ಇದ್ದಾಗ ಎಂಪ್ಲಾಯ್ ಮಾಡಿ ಪ್ರೀತಿಯ ರಾಣಿ ಇದ್ದಾಗ ಅಂತ ಹೇಳಿ ಅದಕ್ಕೂ ಸಂಬಂಧ ಇಲ್ಲ. ನೀವು ಹೇಳೋದಕ್ಕೂ ಈ ಇಲೆಕ್ಷನ್ ಚರ್ಚೆ ಮಾಡೋದಕ್ಕೂ ಒಂದಕ್ಕೊಂದು ಕನೆಕ್ಟ್ ಆಗೋಲ್ಲ ಇದೆ. ಕೆಪಿಸಿಸಿ ಮನೆ ಇವ್ರದ್ದು ನೋಡಿ, ಅದು ಭಾಳ ದಿವಸದಿಂದ ಇದ್ದಾರೆಲ್ಲ ಭಾಳ ಮಂದಿ ನೋಡಿದ್ದೀವಿ. ಎಲ್ಲ ಭಾಳ ಆಗಿ ಹೋಗಿದೆ. ಉತ್ತರ ಕೊಡೋರು ನೋಡಿದ್ವಿ, ಕೊಡಿಸ್ಕೋದು ನೋಡಿದ್ದೀವಿ. ಎಲ್ಲ ಬಂದಾಗ ನೋಡೋಣ. ಯಾಕೆ 28 ಚುನಾವಣೆ ಇದೆ, ಯಾಕೆ ಯಾರ್ಯಾರ ಶಕ್ತಿ ಎಷ್ಟು ಅನ್ನೋದು ಅವಾಗ ಪ್ರೂವ್ ಆಗ್ತೈತಿ. ಈಗ ಅಡ್ವಾನ್ಸ್ 2 ವರ್ಷದಂತ ಮಂಚೆ ಮಾಡಿ ಏನು ಮಾಡೋರು ಈಗ ಅದು ಯಾರು ಹೇಳಿ ಅವ್ರು ಹೇಳ್ರಿ ಏನು ಉಪಯೋಗಿಲ್ಲ, ನಾ ಹೇಳ್ರಿ ಏನು ಅದಕ್ಕೆ ಉತ್ತರ ಸಿಗೋಲ್ಲ. ಸಿಗೋದು ಮೇ ತಿಂಗಳು 28ಕ್ಕೆ ಅವಾಗ ನೋಡೋಣ ಅದ್ರ ಬಗ್ಗೆ. ನೀಟ್ ಪರೀಕ್ಷೆ ಮಿಸ್ ಮಾಡ್ಕೊಂಡಿದ್ದಾರೆ ವಿದ್ಯಾರ್ಥಿಗಳು. ಈಗಾಗಲೇ ಅದಕ್ಕೆ ಸರ್ಕಾರ ಸ್ಪಷ್ಟೀಕರಣ ಕೊಟ್ಟಿದೆ, ಯಾಕಾಗಿದೆ, ಎತ್ತರಿಂದ ಆಗಿದೆ ಅಂತ. ಗೃಹ ಸಚಿವರು ಕೊಟ್ಟಿದ್ದಾರೆ, ಅಧ್ಯಕ್ಷರು ಕೊಟ್ಟಿದ್ದಾರೆ, ಸಂಬಂಧಪಟ್ಟವರೆಲ್ಲ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾ ಕೊಡೋದು ಏನು ಅವಶ್ಯಕತೆ ಬೀಳಲ್ಲ. ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಅವ್ರಿಗೇನು ಪರ್ಯಾಯ ಮತ್ತೆ ಅಂದ್ರೆ ಇನ್ನೊಮ್ಮೆ ಏನೇ ನಮ್ಮಿಂದ ಏನಾಗಿಲ್ಲ, ಅದೇನಾಗಿದೆ ಟ್ರಾಫಿಕ್ ಜಾಮ್ದಿಂದ ಆಯಿತು ಅಂತ ಮ್ಯಾಚ್ ಆಗೋಲ್ಲ. ಅವ್ರು ಹೇಳುವಂಥ ಟೈಮಿಗೆ ಅವ್ರಂಥ ಟೈಮ್ಗೆಲ್ಲ ಫ್ಯಾಕ್ಟ್ ಚೆಕ್ ಮಾಡಿದ್ದಾರೆ. ಬಸ್ಸೇ ಇರಲಿಲ್ಲ, ಬಸ್ ಎಲ್ಲ ತೊಗೊಂಡ್ಬಿಟ್ಟಿದ್ರು. ಇಲ್ಲ ಅದಕ್ಕೇನು ಹೊಲಿಸ್ಲಿಕ್ಕೆ ಆಗೋಲ್ಲ. ಮತ್ತು ಮಿಕ್ಕಿದಾರೆಲ್ಲ ಬಂದಾರಲ್ಲ, 3 ಮಂದಿಗೆ ಆಯ್ತಾ ಬಸ್? ಅವರೆಲ್ಲ ಕಾರು 3 ಮಂದಿ ಬಸ್ ಆಯ್ತಾ? ಮತ್ತು ಮಿಕ್ಕಿ 1000 ಜನ ಎಲ್ಲ ಬಂದಿದ್ದಾರಲ್ಲ. ಇಲ್ಲ, ಅದ್ರ ಬಗ್ಗೆ ಇನ್ನೂ ನಿರ್ಧಾರ ಆಗಿಲ್ಲ. ಬಹುಶಃ ಹೈಕಮಾಂಡ್ ಮಾಡ್ಬೇಕು ಅದಕ್ಕೆ. ಈಗ ಕೆಲವೊಂದಿಷ್ಟು ಜನ ಮಂತ್ರಿಗಳು ಇದ್ದಾರೆ, ಆಕಾಂಕ್ಷಿಗಳಿದ್ದಾರೆ, ಸ್ವಾಮೀಜಿಗಳಿದ್ದಾರೆ. ಅದರಲ್ಲೂ ಕೂಡ ಏನು DCM ಆದಂಥ ಲಕ್ಷ್ಮಣ್ ಸವದಿ ಇರ್ಬೋದು, ಮಾಂತೇಶ್ ಕೌಜಲಿಗ್ ಇರ್ಬೋದು, ಜೊತೆಗೆ ಸಂತೋಷ್ ಲಾಡ್ ಅವರು ಕೂಡ ಸಾಕಷ್ಟು ಸಮುದಾಯವಾರು ಬೇಡಿಕೆಯನ್ನು ಇಟ್ಟಿದ್ದಾರೆ. ಹಾಗಾಗಿ ನನ್ನ ಕೈಯಲ್ಲಿ ಏನಿಲ್ಲ ಅನ್ನೋ ಮಾತನ್ನು ಕೂಡ ಅದು ಎಲ್ಲರೂ ಕೇಳೋಲ್ಲ. ಅವ್ರಿಗೆ ಸುಮಾರು ಜನ ಕೇಳ್ತಾರೆ, ಎಲ್ಲರಿಗೂ ಮಾಡ್ಲಿಕ್ಕೆ ಆಗಲ್ಲ. ಇರೋರು 20 ಮಂದಿ ಆಗೋರು ಅಷ್ಟೇ ರೀ. ಡಿಮಾಂಡ್ ಇರೋದು 40 ಜನ 60 ಜನ ಇದ್ದಾರೆ. ಯಾರು ಕೊಡೋರು? ಈಗ ನಿಮ್ಮಿದ್ರ ಪ್ರಕಾರ ಇನ್ನು ಬೆಳಗಾವಿ ಜಿಲ್ಲೆಗೆ ಇನ್ನೂ ಎಷ್ಟು ಬರ್ಬೋದು ಸರ್? ಹೇಳಲಿಕ್ಕಾಗಲ್ಲ. ಏನು ಅದು ನೋಡ್ಬೇಕಲ್ಲ, ಅವಾಗ ಹೆಂಗೆ ಡಿಮಾಂಡು, ಯಾವ ಜಾತಿವಾರ, ಪ್ರಾಂತವಾರ ಇವೆಲ್ಲ ಕೂಡಬೇಕಲ್ಲ ಲೆಕ್ಕಾಚಾರ. ಅಂದ್ರೆ ಇಲ್ಲಿ ಇನ್ನೊಂದು ಸ್ಥಾನ ದೊಡ್ಡ ಜಿಲ್ಲೆ ಇರೋದ್ರಿಂದ ಹೆಚ್ಚುವರಿಯಾಗಿ ಸಚಿವ ಸ್ಥಾನ ಬೇಕು ಸಂಘಟನೆ ದೃಷ್ಟಿಯಿಂದ. ಅಲ್ಲಲ್ಲ, ಒಂದಂತಿ ಕನಿಷ್ಠ ಕೊಡಲೇಬೇಕು, ಪ್ರಶ್ನೆ ಇಲ್ಲ. ಒಂದಂತಿ ನಾವು ಕೂಡ ಹೇಳಿದ್ರು, ಒಂದಂತಿ ಕನಿಷ್ಠ ಕೊಡಲೇಬೇಕು. ಹೆಚ್ಚಿಗೆ ಕೊಡೋದು ಬಿಡೋದ ಆವಾಗಿನ ಸಂದರ್ಭ ಸರ್ಕಂಫರೆನ್ಸ್ ಮ್ಯಾಗ ಕೊಡ್ತಾರೆ ಅಷ್ಟೇ. ಒಂದಂತ ಯಾರಿಗಂತ ಯಾವ್ರೆ ಒಂದು ಯಾರಿಗಂತ ಹೇಳಿದ್ರೆ ಹತ್ತಿನಿ ಕಡೆ ಹೋಗ್ತದ ಅಥವಾ ಈ ಸೈಡ್ ಬರ್ತದ? ಇಲ್ಲ, ಅದು ಅವ್ರು ನೋಡ್ತಾರೆ. ಹೈಕಮಾಂಡ್ ಯಾರಿಗೆ ಕೊಡಬೇಕು ಯೋಗ್ಯ ಸೂಕ್ತವಾಗಿ ತೀರ್ಮಾನ ಮಾಡ್ತಾರೆ. ಸರ್, ನಗರಕ್ಕೆ ಯಾವುದೋ ಗೌರ್ಮೆಂಟ್ ಇದ್ರೆ ನಗರಕ್ಕೆ ಯಾವತ್ತೂ ಕ್ಯಾಬಿನೆಟ್ನಾಗ ರೆಪ್ರೆಸೆಂಟೇಷನ್ ಸಿಕ್ಕಿಲ್ಲ ಇನ್ನೂವರೆಗೆ. ರಾಜ್ಯ ರಿಆರ್ಗನೈಸೇಷನ್ ಆದಾಗಿಂದ. ಅದಕ್ಕಾಗಿ ಈಗ ಏನಾದರೂ ಮಾಡ್ತೀರಾ? ಸಿಟಿ ಕೊಡೋದಕ್ಕೆ ಇಲ್ಲಿ ಭಾಳ ಹಾಸನಕ್ಕೆ ಸಿಕ್ಕಿಲ್ಲ ಇನ್ನೂ ಮಟ್ಟ. ಹಾಸನಕ್ಕೂ ಸಿಕ್ಕಿಲ್ಲ ಯಾವಾಗೂ ಅಂತ ಭಾಳ ಅದಾವ. ಮುಸ್ಲಿಂ ಒಕ್ಕೂಟದಿಂದ ಕೂಡ ಬೆಂಗಳೂರು, ಮೈಸೂರು, ಗುಲ್ಬರ್ಗ, ಬಿಜಾಪುರ, ರಾಯಚೂರು ನೋಡೋಣ. ಅದು ನಾವು ಮಾಡ್ಲಿಕ್ಕಾಗಲ್ಲ. ನಾವು ಇನ್ನಿಬ್ಬರಿಗೆ ಕೊಡು, ಮುಸ್ಲಿಂ ಕೊಡು ಅಂತ ಹೇಳಿದ್ದೀವಿ, ಅಷ್ಟು ಮಾತ್ರ ಹೇಳಿದ್ದೀವಿ. ಮುಂದೆ ಯಾರು ಕೊಡ್ತಾರೋ ಅದು ಪಕ್ಷಕ್ಕೆ
ಬಿಟ್ಟಂಥ ವಿಚಾರ. ಈ 2019 ಮೈತ್ರಿ ಸರ್ಕಾರ ಪ್ರಥಮ ಆಯ್ತಲ್ಲ, ಅದರಿಂದ ಮಹೇಶ್ ಕುಮಟಳ್ಳಿ ಕಾಂಗ್ರೆಸ್ ಅವರು ಬಿಜೆಪಿ ಇದ್ರು, ಅವರು ನಂಬ್ತಾ ಇದ್ದಾರೆ. ಈಗ ಬಿಜೆಪಿ ಲಕ್ಷ್ಮಣ ಸವದಿ ಕಾಂಗ್ರೆಸ್ ಬಂದರೆ ಅವರು ನಂಬ್ತಾ ಇದ್ದಾರೆ. ಇಲ್ಲ, ಮಂತ್ರಿ ಮಾಡೋದು ಇಡೋದು ಹಂಗೇನಿಲ್ಲ. ಅದೇನು ಅಲ್ಲ ಅವಾಗೇನು ಪಕ್ಷ ಹೇಳಿದ್ರಲ್ಲ, ಅವ್ರ ಪ್ರಾಂತವಾಯಿಸು ಜಾತಿ ಆಧಾರದ ಮೇಲೆ ಇವನ್ನೆಲ್ಲ ನೋಡಿ ಮುಂದೆ ಪಕ್ಷಕ್ಕೆ ಯಾವ ರೀತಿ ಅನುಕೂಲ ಆಗ್ತಿದೆಲ್ಲ ನೋಡಿ. ಅಲ್ಲ ಅವಾಗೇನು ಮಾತು ಕೊಟ್ಟಿದ್ರ ಅಂತ ಏನೋ ಭರವಸೆ ಕೊಟ್ಟಿದ್ರ ಸರ್? ಹಂಗೇನು ಇಲ್ಲ, ನಮಗೇನು ಐಡಿಯಾ ಇಲ್ಲ, ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ. ಹೇಳ್ರಿ. ಯಾವ್ದ್ರೆ ಬರ್ತಾರೆ, ಅವ್ರೇ ಬರ್ತಾರೆ, ಇಲ್ಲಿಗಾರ ಬರ್ತಾರೆ, ಅವ್ರೇನು ವಾಪಸ್ ಮತ್ತೆ ಗೊತ್ತಿಲ್ಲ, ಅವ್ರು ಬರ್ತಾರೆ. 29 ಅಂತ ಏನೋ ಇತ್ತು ಸರ್. ಇಲ್ಲ, ಡೇಟ್ ಬಗ್ಗೆ ಗೊತ್ತಿಲ್ಲ. ಬೇಗ ಮಾಡ್ಬೋದು ನಮ್ಮದು ಆಸೆ ಅಷ್ಟೇ. ಯಾವಾಗ ಬೇಗ ಸರ್ ಮುಂಗಾರು ಅಧಿವೇಶನ ಬೆಳಗಾಂದಲ್ಲಿ ಮಾಡೋದು ಎಲ್ಲಿ ಬಂತು ಸರ್? ಇನ್ನೂ ತೀರ್ಮಾನ ಮಾಡಬೇಕಲ್ಲ, ಸಂಪುಟದಲ್ಲಿ ತೀರ್ಮಾನ ಸಿದ್ದರಾಮಯ್ಯ ಸರ್ಕಾರ ಮಾಡಿತ್ತು ಅಂತ ಹೇಳಿ. ಮಾಡಿ ತಕ್ಕರೆ ಈಗಿಲ್ಲ, ಈಗ ಬದಲಾವಣೆ ಆಗಿದೆ. ಈಗೇನು ಈಗ ಆಗುತ್ತಾ ಅಂತ ಇದೆ. ಹೊಸ ಸಿ ಎಮ್ ಅವರು ಅವ್ರದ್ದೇ ಏನು ವಿಚಾರ ಇದೆ ಗೊತ್ತಿಲ್ಲ, ಇನ್ನೂ ಮಟ್ಟ ಏನು ಹೇಳಿಲ್ಲ. ಅದ್ರ ಬಗ್ಗೆ ಚರ್ಚೆ ಇಲ್ಲ. ಇಲ್ಲೇ ಮಾಡ್ಬೇಕಾ ಅಲ್ಲೇ ಮಾಡ್ಬೇಕಂತ ಇನ್ನೂ ಚರ್ಚೆ ಆಗಿಲ್ಲ. ಸರ್ಕಾರದಿಂದ RSS ಲೆಟರ್ ಬಂದಿದ್ದು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಂತ, ಅಲ್ಲಿಂದ ಅವ್ರಿಗೇನೋ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. 7 ಪ್ರಶ್ನೆ ಎಲ್ಲ ಕೇಳಿದ್ದಾರೆ, ಆದರೆ ಏನು ತಾರ್ಕಿಕ ಅಂತ ಯಾವಾಗ ಅಲ್ಲಿ ಇದೆಲ್ಲ ಬೆಂಗಳೂರು ನಡೆದಿದೆ, ಅದು ಇಲ್ಲೇ ನಾವು ಬೆಳಗಾವಿಗೆ ಏನು ಮಾಡೋದು ಅದ್ರ ಬಗ್ಗೆ. ಅಲ್ಲೇ ನಡೆದಿದೆ, ಅಲ್ಲೇ ಅದಾರ, ಉತ್ತರ ಕೊಡೋರು ಅದಾರ, ತೊಗೊಳೋರು ಅಲ್ಲೇ ಅದಾರ, ಅಲ್ಲೇ ಹೇಳ್ತಾರೆ. ನಾವೇನು ಹೇಳೋದಿಲ್ಲ, ನಾವು ಅದ್ರ ಬಗ್ಗೆ ಏನು ಹೇಳೋ. ಅದ್ರ ಈಗ ಎಲ್ಲ ನಡೆದಿದೆ, ಅವರೇ ಉತ್ತರ ಕೇಳಿದ್ದಾರೆ. ಬ್ಯಾನ್ ಮಾಡೋಕ್ಕೆ ಕೇಳಿಲ್ಲ ಅವರು. ಬ್ಯಾನ್ ಮಾಡ್ತು ಅಂತ ಎಲ್ಲಿ ಹೇಳಿದ್ರೆ, ಬ್ಯಾನ್ ಮಾಡ್ತು ಅಂತ ಎಲ್ಲಿ ಹೇಳಿಲ್ಲ. ಅದನ್ನೇನು ಅವ್ರದ್ದೇನು ಆಸ್ತಿ ಕೇಳಿಲ್ಲ. ನಿಮ್ಮ ರಿಜಿಸ್ಟ್ರೇಷನ್ ಎಲ್ಲಿದೆ ಅಷ್ಟು ಕೇಳ್ಯಾರ ಅಷ್ಟೇ, ಅದನ್ನ ಬಿಟ್ಟು ಏನು ಕೇಳ್ಯಾರ? ನಾವು ಏನು ಕೇಳಿಲ್ಲ. ಹೇಳ್ರಿ. ಸಿದ್ದರಾಮಯ್ಯ ಬಿಜೆಪಿ ಶಾಸಕರು ಮತ ಹಾಕಿದ್ದಾರೆ ಅಂತೇಳಿ AICC ಜಂಟಿ ಕಾರ್ಯದರ್ಶಿ ಅಂಜಲಿ ಲಿಂಬಾಳ್ಕರ್ ಅವರು ಪೋಸ್ಟ್ ಮಾಡಿದ್ದಾರೆ. BJP ಅವ್ರು ನಮ್ಗೆ ಹಾಕ್ಯಾರಂದ್ರೆ ಖಾನಾಪುರ MLA ಅವರು ಹಾಕಿದ್ದಾರೆ. ಹಿಂದೆ ಇಲ್ಲಿ ಎಲೆಕ್ಷನ್ ಇಲ್ಲ, ಇವರೇ ಹಾಕ್ಯಾರಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಆಗಲ್ಲ. ಇವರೇ ಹಾಕ್ಯಾರ, ಅವ್ರು ಹಾಕ್ಯಾರ, ಯಾರು ಎಲ್ಲಿ, ಅದೆಲ್ಲ ಗುಪ್ತ ಮತದಾನ. ಯಾರು ಹೇಳಿದ್ರು? ಈ ಹಂತದಲ್ಲಿ ಯಾರು ಹಾಕ್ಯಾರಂತ ಯಾರು ಹೆಸರು ಹೇಳಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಅದು ಗುಪ್ತವಾಗಿರುವಂಥ ಮತದಾನ. ಇವ್ರು ಹಾಕ್ಯಾರ, ಅವ್ರು ಹಾಕಂತ ಹೇಳಿಕ್ಕೆ ಯಾರ ಕಡೆಯೂ ನಿರ್ದಿಷ್ಟವಾದ ದಾಖಲೆಗಳು, ಪುರಾವೆಗಳು ಯಾರ ಕಡೆ ಇಲ್ಲ ರೀ. ಅದು ಗುರುತಾಗಲ್ಲ ಸರ್ ಈಗ? ಇಲ್ಲ, ಗುರ್ತ ಅದೇ ಗೊತ್ತಾಯಿದ್ರೆ ಅದು ಗುಪ್ತ ಮತದಾನ. ಅದು ಇದ್ರೆ ಅದು ರಾಜ್ಯಸಭಾದ್ದು, ರಾಜ್ಯಸಭೆ ಆದ್ರೆ ತೋರಿಸಿ ಹಾಕ್ಬೇಕ್ರೆ. ಇದಿಲ್ಲ, ಗುಪ್ತನಂತೆಲ್ಲ ಗುಪ್ತ ಆಗಿಬಿಡ್ತು. ಇಲ್ಲ ಇಲ್ಲ, ನಾವೇನಿಲ್ಲ, ಗುಪ್ತ ಆಯ್ತು. ಧಾರವಾಡ ಗ್ರಾಮೀಣ ಕ್ಷೇತ್ರದ್ದು ಎಲೆಕ್ಷನ್ ಆಗುತ್ತೆ ಸರ್. ಅದ್ರ ತಯಾರಿ ಹೆಂಗೆ ನಿಮ್ಮ ಕಡೆ ಜವಾಬ್ದಾರಿ ಕೊಟ್ಟಿದ್ದಾರೆ ಕೇಳಿದೆ? ಎಲ್ಲ ಕಡೆ ಹೋಗಿ ಮಾಡೋಕೆ ಎಲೆಕ್ಷನ್ ಇದ್ದಲ್ಲಿ ಎಲ್ಲ ಕಡೆ ಮಾಡೋದ್ರಲ್ಲ, ಅದೇನು ಇಲ್ಲಿ ಅಲ್ಲಿ ಅಂತ ಏನಿಲ್ಲ. ಈಗಾಗಲೇ ತಮ್ಮ ಮಂದಿ ಅಲ್ಲಿ ಹೋಗಿ ಪ್ರಚಾರ ಮಾಡಿದ್ರೆ ಹೆಂಗೆ ನಡೀತದೆ? ತಮ್ಮ ಜನ ಹೋಗಲಿ ವಾರ ಗಂಟಲೆ ಎಲ್ಲ ಮಾಹಿತಿ ತೊಗೋಬೇಕಲ್ಲ, ಅಲ್ಲಿ ಮಾಹಿತಿ ತೊಗೋಬೇಕಲ್ಲ, ವಿದ್ದಾಡ್ಬೇಕಲ್ಲ, ಮಾಹಿತಿ ಬೇಕಲ್ಲ, ಹೆಂಗೆ ವಿದ್ದಾಡ್ಬೇಕಂತ. ಹಾವೇರಿ ಎಲ್ಲ ಮುಗಿತು, ಮಗಲಕೋಟೆ ಮುಗಿತು, ಈಗ ಧಾರವಾಡ ಗ್ರಾಮೀಣ ತಮ್ಮ ಹೆಗಲಿಗೆ ಬಂದಿದೆ. ಅಲ್ಲೇ ಇಲ್ಲ, ಎಲ್ಲ ಕಡೆ ಮಾಡ್ತೀವಿ. ಎಲ್ಲಿ ಎಲೆಕ್ಷನ್ ಇರ್ತಾವೆ ಅಲ್ಲೆಲ್ಲ ನಾವು ಪಕ್ಷದ ಪರವಾಗಿ ಮಾಡ್ತೀವಿ. ಕಳಿಸಿರಿ ಸರ್? ಇಲ್ಲ, ಇನ್ನು ಕಳಿಸ್ತೀವಿ. ನಮ್ಮೂರ ಕಡೆ ಬಂದಿಲ್ಲ ಸರ್. ಸರ್, ಈಗ ಹಿಡ್ಕಂಡ ನೀರಾವರಿ ಇಲಾಖೆ ಇದ್ದಾರೆ ಸರ್, 1.5 ಕೋಟಿ ರೂಪಾಯಿ. ವಿನೋದ್ ಕುಲಕರ್ಣಿ, MEM ನ್ಯೂಸ್, ಬೆಳಗಾವಿ. Amarcon collection में आओ, नई वैरायटी यहाँ पाओ, सबके लिए कपड़े हैं खास। Amarcon में खुशियाँ हैं पास। Amarcon, Amarcon। Amarcon collection, खड़े बाजार, बेलगाम।